ವಾಸ್ತವವಾಗಿ ಸತ್ಯ ಬೇರೇನೂ ಅಲ್ಲ. ನಿರ್ಭೀತಿಯ ಇನ್ನೊಂದು ಹೆಸರೇ ಸತ್ಯ. ನಿರ್ಭೀತನಾಗಲು ಯಾವುದೇ ಸಮಯವಿರುವುದಿಲ್ಲ, ಏಕೆಂದರೆ ನಿರ್ಭೀತಿ ಆತ್ಮದ ಸ್ವಭಾವವಾಗಿದೆ. ಅರ್ಥಾತ್ ಪ್ರತಿ ಕ್ಷಣವೂ ಸತ್ಯವನ್ನೇ ಮಾತನಾಡುವ ಕ್ಷಣವಾಗಿರುವುದಿಲ್ಲವೇ? ನೀವೇ ಯೋಚಿಸಿ ನೋಡಿ. ಹಾಗೂ ದಾಸನಿಗೆ ಈ ಚಿನ್ನದ ಸಿಂಹಾಸನದ ಮೇಲೆ ಕೂರುವ ಅಧಿಕಾರವೂ ಇಲ್ಲ. ಆರ್ಯವರ್ತದ ಚಕ್ರವರ್ತಿ ಸಾಮ್ರಾಟ ನಾನು ನಾನು ಪ್ರತಿಗಾಮಿ. ಈ 5 ದಾಸರ ಪತ್ನಿಯನ್ನು ಈ ಸಭೆಯಲ್ಲಿ ಬರಲು ಆದೇಶ ನೀಡು. ಸಾಧ್ಯವಿಲ್ಲ. ಒಂದು ವೇಳೆ ಈ ಸಭೆಯಲ್ಲಿ ಪಾಂಚಾಲಿಗೆ ಅಪಮಾನವಾದರೆ ಇಲ್ಲಿ ರಕ್ತದ ಹೊಳೆ ಹರಿಯುತ್ತದೆ. ಆಟವಾಡು. ಸಾಮ್ರಾಟ ದುರ್ಯೋಧನನ ಧರ್ಮ ಪತ್ನಿ ಭಾನುಮತಿಗೆ ಪ್ರತಿಯಾಗಿ ನಿನ್ನ ಧರ್ಮ ಪತ್ನಿ ದ್ರೌಪದಿಗಾಗಿ ಆಟವಾಡು. ಪ್ರತಿಗಾಮಿ, ಕರೆದುಕೊಂಡು ಬಾ ದಾಸಿ ದ್ರೌಪದಿಯನ್ನು ಈ ರಾಜ್ಯಸಭೆಯಲ್ಲಿ. ದುಷ್ಟ, ಬಿಡು ನನ್ನನ್ನು. ನಿನ್ನ ಸ್ವಾತಂತ್ರ್ಯ, ನಿನ್ನ ಸಮ್ಮಾನ ಎಲ್ಲವನ್ನು ಸೋತಿದ್ದಾನೆ ಯುಧಿಷ್ಠಿರ. ಮುರಳಿಯ ನಾದದಿ ಎಲ್ಲರ ಕುಣಿಸೋ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಗೋವರ್ಧನ ಗಿರಿಧಾರಿ ಕೃಷ್ಣ ಕೃಷ್ಣ ಮುರಳೀಧರ ಮುರಾರಿ ಕೃಷ್ಣ 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 ಹರೇ ಕೃಷ್ಣ 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 ಹರೇ ಕೃಷ್ಣ ಕೃಷ್ಣ. ಪಾರ್ಥ, ಭೂಮಿಯ ಮೇಲೇಕೆ ಕುಳಿತಿರುವೆ? ಯಾಚಕನ ಸ್ಥಾನ ಭೂಮಿಯ ಮೇಲೆಯೇ ಇರುವುದು ಮಾಧವ. ನೀನು ಯಾಚಕನಲ್ಲ ಪಾರ್ಥ, ನನ್ನ ಮಿತ್ರ. ಮಿತ್ರ ಎಂದಾದರೆ ಸ್ಥಾನಕ್ಕೇನು ಮಹತ್ವವಿದೆ? ದುರ್ಯೋಧನನೂ ನಿನ್ನ ನಿರೀಕ್ಷೆ ಮಾಡುತ್ತಿರುವನು.
ಆಗಮಿಸಿ ಭ್ರಾತ ದುರ್ಯೋಧನ. ನೀವು ತಲೆಯ ಮೇಲೆ ಕುಳಿತಿದ್ದೀರಿ, ಆದ್ದರಿಂದ ನೋಡಲಿಲ್ಲ. ಕ್ಷಮಿಸಿ ಭ್ರಾತ. ವಾಸುದೇವ, ನಾನು ನಿಮ್ಮ ತಲೆಯ ಮೇಲೆ ಕುಳಿತಿಲ್ಲ, ತಲೆಯ ಬಳಿ ಕುಳಿತಿರುವೆ. ಉತ್ತಮ. ಉಪಹಾರ ಮಾಡುವಿರೆ? ದ್ವಾರಕೆಯ ಹಸುಗಳ ಕ್ಷೀರದಿಂದ ಮಾಡಿದ ಕ್ಷೀರಪಾಕ ವೈಕುಂಠದಲ್ಲೂ ದೊರೆಯುವುದಿಲ್ಲ. ಆಭಾರಿಯಾಗಿರುವೆ ವಾಸುದೇವ. ನಾನಿಲ್ಲಿ ಉಪಹಾರ ಮಾಡಲು ಬರಲಿಲ್ಲ. ಮಹತ್ವದ ವಿಷಯವೊಂದರ ಬಗ್ಗೆ ಸಮಾಲೋಚನೆ ಮಾಡಲು ಬಂದಿರುವೆ. ಸಮಾಲೋಚನೆಯನ್ನು ಅವಶ್ಯವಾಗಿ ಮಾಡೋಣ ದುರ್ಯೋಧನ. ಮೊದಲು ಪಾರ್ಥನ ಯಾಚನೆಯನ್ನು ಕೇಳುವೆ. ಹೇಳು ಪಾರ್ಥ. ಆದರೆ ವಾಸುದೇವ, ನೀವು ಗುರುದೇವ ಬಲರಾಮರಿಗೆ ವಚನ ನೀಡಿದ್ದೀರಿ, ಯಾರು ಎಲ್ಲರಿಗಿಂತ ಮೊದಲು ನಿಮ್ಮ ಬಳಿ ಬರುವರೋ ನೀವು ಅವರ ಪಕ್ಷ ಸೇರುವಿರಿ ಎಂದು. ಅಸಂಭವ. ಜ್ಯೇಷ್ಠ ನನ್ನ ಹೇಳಿಕೆಗೆ ಈ ಅರ್ಥ ಕೊಡಲು ಸಾಧ್ಯವೇ ಇಲ್ಲ. ನಾನು ಹೀಗೆ ಹೇಳಿದ್ದೆ, ಯಾರು ನನ್ನ ಮುಂದೆ ಎಲ್ಲರಿಗಿಂತ ಮೊದಲು ಬರುವರೋ ಅವರು ಕೇಳಿದ್ದನ್ನು ನಾನು ಅವಶ್ಯವಾಗಿ ಕೊಡುವೆ. ಪ್ರಥಮವಾಗಿ ನೀನು ಹೇಳು ಪಾರ್ಥ. ವಾಸುದೇವ, ನೀವು ನಿಮ್ಮ ವಚನ ಭಂಗ ಮಾಡುತ್ತಿದ್ದೀರಿ. ನೀವು ಹೀಗೆಂದು ತಿಳಿದಿರಲಿಲ್ಲ. ನಾನು ವಚನ ಭಂಗ ಮಾಡುತ್ತಿಲ್ಲ ದುರ್ಯೋಧನ. ಅವಶ್ಯವಾಗಿ ಇದು ವಚನ ಭಂಗವೇ ವಾಸುದೇವ. ನಾನು ಶಸ್ತ್ರ ಎತ್ತುವುದಿಲ್ಲ. ಒಂದು ಕಡೆ ಎಂದಿಗೂ ಪರಾಜಯವನ್ನೇ ಕಾಣದ ಒಂದು ಅಕ್ಷೋಹಿಣಿ ನಾರಾಯಣಿ ಸೈನ್ಯ, ಹಾಗೂ ಇನ್ನೊಂದು ಕಡೆ ಸ್ವಯಂ ನಾನು ಒಬ್ಬಂಟಿ ನಿಶ್ಶಸ್ತ್ರ. ಯಾವುದನ್ನು ಬಯಸುವೆ? ಆಯ್ಕೆ ಮಾಡಿಕೋ ಪಾರ್ಥ. ನನ್ನ ಆಯ್ಕೆ ಸ್ಪಷ್ಟವಾಗಿದೆ ಮಾಧವ್. ಸೈನ್ಯವಿಲ್ಲದ, ಶಸ್ತ್ರವಿಲ್ಲದ ವ್ಯಕ್ತಿಯನ್ನು ಆಯ್ಕೆ ಮಾಡಿರುವೆ ಅರ್ಜುನ. ವಾಸುದೇವ, ನಾನು ನಿಮ್ಮ ಒಂದು ಅಕ್ಷೋಹಿಣಿ ನಾರಾಯಣಿ ಸೈನ್ಯದಿಂದಲೇ ಸಂತೋಷ ಪಟ್ಟುಕೊಳ್ಳಬೇಕಾಗುವುದು. ಜ್ಯೇಷ್ಠ ಹೇಳಿದ್ದ, ಸ್ವಯಂ ಅವನು, ನಾನು, ಅಥವಾ ನಮ್ಮ ಸೈನ್ಯ ಪಾಂಡವರ ಪರವಾಗಿ ಶಸ್ತ್ರ ಎತ್ತುವುದಿಲ್ಲವೆಂದು. ಅವನ ಪ್ರತಿಜ್ಞೆ ಸಫಲವಾಯಿತು. ಪಾರ್ಥನ ಆಶಯವೂ ಪೂರ್ತಿಯಾಯಿತು, ಹಾಗೂ ನಿನ್ನ ಯೋಜನೆಯೂ ಗುರಿ ತಲುಪಿತು. ಈಗ ನೋಡಬೇಕಾಗಿರುವುದು, ಈ ಯುದ್ಧದಲ್ಲಿ ಯಾರಿಗೆ ಏನು ಪ್ರಾಪ್ತವಾಗುವುದು. ಈ ಕಥೆ ಸಂಗ್ರಾಮವು